ಏನು ಅಡುಗೆ ಅಂತ ಹೇಳಿ ತೋರಿಸ್ತಿದ್ದೀನಿ. ಬೀನ್ಸ್ ಪಲ್ಯ. ಎಲ್ಲರೂ ಬರೀ ರೀಲ್ಸ್ ಮಾಡ್ತೀರಾ, ಏನಾದರೂ ಮಾಡಿದ್ದು ಹಾಕಿ, ತುಂಬ ದಿನ ಆಯಿತು ಅಂತ ಕೇಳ್ತಿದ್ರು. ಅದಕ್ಕೆ ಡೈಲಿನೂ ಮಾಡ್ತಿದ್ವಿ, ಬಟ್ ಅದೆಲ್ಲ ಅಲ್ಲಿ ರೀಲ್ಸ್ ಮಾಡೋದೆಲ್ಲ ಕಷ್ಟ ಆಗ್ತಿತ್ತಲ್ಲ ವಿಡಿಯೋ ಮಾಡೋದು, ಹಾಗಾಗಿ ಮಾಡ್ತಿರ್ಲಿಲ್ಲ. ಹಾಗಾಗಿ ಎಲ್ಲ ತುಂಬ ಚೆನ್ನಾಗಿರೋದನ್ನೇ ಮಾಡ್ತಾಯಿದ್ವಿ. ಎಲ್ಲ ಮಾಡಿದ್ರೆ ತುಂಬ ರೆಸಿಪಿಗಳೂ ಆಗ್ತಾವೆ, ಫ್ರೆಂಡ್ಸ್ಗಳಿಗೆ ನೋಡೋಕ್ಕೂ ಒಳ್ಳೆಯದಾಗತ್ತೆ. ನಿನ್ನೆ ಅವರೊಬ್ಬರು ಕೇಳಿದರು ಅಡುಗೆ ಮಾಡಿದ್ದೂ ಹಾಕಿ ಏನು ಮಾಡಿದ್ದೀರಾ ಅಂತ. ಸೊ ಹಂಗಾಗಿ ಬೀನ್ಸ್ ಪಲ್ಯ, ನಾವು ಬೀನ್ಸ್ ಪಲ್ಯ ಈ ಥರ ಮಾಡ್ತೀವಿ. ಅದಕ್ಕಂತೂ ಗುರಳ್ಳು ಹುಚ್ಚಳ್ಳು ಅಂತಾರಲ್ಲ, ಅದ್ರ ಪುಡಿ ಹಾಕೇ ಮಾಡೋದು ನಾವು. ಮತ್ತು ರೊಟ್ಟಿನೂ ಮಾಡಿ ಒಂದೇನಂತಾರೆ ರೊಟ್ಟಿ ಮುಟ್ಗಿನೂ ಮಾಡಿದೆ. ಸೊ ಚೆನ್ನಾಗಿತ್ತು ಫ್ರೆಂಡ್ಸ್, ನಿಮಗೂ ಶೇರ್ ಮಾಡ್ಕೊಳ್ಳ ಅಂತ ಮಾಡ್ಕೋತಿದ್ದೀನಿ. ಫ್ರೆಂಡ್ಸ್ ಕೇಳಿದ್ದಕ್ಕೋಸ್ಕರ ಇದು ವಿಡಿಯೋ ಫ್ರೆಂಡ್ಸ್. ಚೆನ್ನಾಗಿದೆ, ರುಚಿಯಾಗಿತ್ತು, ನೀವು ಮಾಡ್ಕೊರಿ. ರೊಟ್ಟಿ ಮುಟ್ಗೆ ಅಂತೂ ಶೇಂಗಾ ಎಣ್ಣೆ ಹಾಕಿದರೆ ಸಖತ್ತಾಗಿತ್ತು ರೊಟ್ಟಿ ಮುಟ್ಗೆ. ಆಮೇಲೆ ಬೀನ್ಸ್ ಪಲ್ಯ ಅಂತೂ ಸೂಪರಾಗಿತ್ತು. ಇಲ್ಲಿ ಇದೊಂದು ಸಿಗ್ತಾಯಿಲ್ಲ ಪುಂಡಿ ಪಲ್ಯ, ಅದನ್ನು ಹುಬ್ಳಿಯಲ್ಲಿ ತುಂಬ ಮಿಸ್ ಮಾಡ್ಕೋತಾ ಇದ್ದೀವಿ ನಾವು. ಹುಬ್ಳಿಯಲ್ಲಿ ತುಂಬ ಚೆನ್ನಾಗಿ ಡೈಲಿ ಸಿಗುತ್ತೆ. ಇಲ್ಲಿ ಸಂಡೇ ಒಮ್ಮೆ ಸಂತೆ ಇದ್ದರೂ ಕೂಡ ಪುಂಡಿ ಪಲ್ಯ ಒಂದು ಸಿಗ್ತಾಯಿಲ್ಲ. ಅದೊಂದು ಸಿಗಲಿ ಅಂಥೇಳಿ ಅನ್ಕೋತಾ ಇದ್ದೀನಿ. ಚೆನ್ನಾಗಿತ್ತು, ನೀವು ಮಾಡ್ಕೊಳ್ಳಿ ಬೀನ್ಸ್ ಪಲ್ಯ. ಅದಕ್ಕೆ ಏನಂತಾರೆ, ನಾವು ಗುರಳ್ ಪುಡಿ ಜೊತೆಗೆ ಸ್ವಲ್ಪ ಎಳ್ಳು ಹಾಕಿ ಮಾಡ್ತೀವಿ ನೋಡಿ ಫ್ರೆಂಡ್ಸ್. ಚೆನ್ನಾಗಿದೆ, ಬನ್ನಿ ಎಲ್ಲರೂ ಊಟ ಮಾಡೋಣ. ಥ್ಯಾಂಕ್ ಯು, ಗುಡ್ ನೈಟ್.